ಎಲ್ಲರಿಗೂ ನಮಸ್ಕಾರ. ರಸಾಯನಶಾಸ್ತ್ರ ಅಂದ್ರೆ ಏನೋ ಕಷ್ಟದ ವಿಷಯ ಅನ್ಕೋಬೇಡಿ. ಇವತ್ತು ನಮ್ಮ ಸುತ್ತಮುತ್ತ ನಡೆಯೋ 3 ತುಂಬಾನೇ ಇಂಟ್ರೆಸ್ಟಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹೆಸರುಗಳು ಕೇಳೋಕ್ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು, ಆದ್ರೆ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜಗತ್ತು ಹೇಗ್ ಕೆಲಸ ಮಾಡುತ್ತೆ ಅನ್ನೋದಕ್ಕೊಂದು ಹೊಸ ಕಿಟಕಿ ತೆರೆದಾಗ ಆಗತ್ತೆ. ಹೌದು, ಒಂದು ರೀತಿ ನೋಡಿದ್ರೆ ಕೆಮಿಸ್ಟ್ರಿ ಅನ್ನೋದು ಒಂದು ಸೀಕ್ರೆಟ್ ಕೋಡ್ ಇದ್ದ ಹಾಗೆ. ನಮ್ಮ ಸುತ್ತ ಇರೋ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಘಟನೆ ಹಿಂದಿನ ಕಥೆಯನ್ನ ಈ ಕೋಡ್ ಹೇಳುತ್ತೆ. ಇವತ್ತು ನಾವು ಆ ಕೋಡ್ ವರ್ಡ್ಗಳಲ್ಲಿ 3 ಡಿಕೋಡ್ಗೊಡೋಣ. ರೆಡಿ ಅಲ್ವಾ? ಹಾಗಿದ್ರೆ ಬನ್ನಿ, ನಮ್ಮ ಮೊದಲ ಕೋಡ್ ಯಾವುದು ಅಂತ ನೋಡೋಣ. ಸರಿ, ನಮ್ಮ ಮೊದಲ ಕೋಡ್ ಉಷ್ಣ ವಿಭಜನೆ ಕ್ರಿಯೆ. ಹೆಸ್ರು ಕೇಳಿ ಗಾಬರಿ ಆಗ್ಬೇಡಿ, ಇದ್ರ ಹಿಂದಿನ ಐಡಿಯಾ ತುಂಬಾನೇ ಸಿಂಪಲ್. ನೋಡಿ, ಈ ಕೋಡ್ ವರ್ಡ್ನ ಸೀಕ್ರೆಟ್ ಅದ್ರ ಹೆಸರಲ್ಲೇ ಅಡಗಿದೆ. ಮೊದಲನೇ ಪದ ನೋಡಿ, ಉಷ್ಣ. ಉಷ್ಣ ಅಂದ್ರೇನು? ಶಾಖ, ಹೀಟ್ ಅಷ್ಟೇ. ಈ ಇಡೀ ರಿಯಾಕ್ಷನ್ ನಡೆಯೋದೇ ಈ ಹೀಟಿಂದ. ಹಾಗಿದ್ರೆ ಉಷ್ಣ ವಿಭಜನೆ ಅಂದ್ರೆ ಏನು? ತುಂಬಾನೇ ಸರಳ. ಯಾವುದಾದ್ರೂ ಒಂದು ವಸ್ತುವನ್ನ ತೆಗೆದುಕೊಂಡು ಅದಕ್ಕೆ ಶಾಖ ಕೊಟ್ಟಾಗ, ಅಂದ್ರೆ ಬಿಸಿ ಮಾಡಿದಾಗ, ಅದು ಒಡೆದು ಸಣ್ಣ ಸಣ್ಣ ಬೇರೆ ವಸ್ತುಗಳಾಗಿ ಬದಲಾಗತ್ತೆ ಅಷ್ಟೇ. ಉದಾಹರಣೆಗೆ, ಸಿಮೆಂಟ್ ಮಾಡ್ಬೇಕಾದ್ರೆ ಸುಣ್ಣದ ಕಲ್ಲನ್ನ ಭಯಂಕರ ಬಿಸಿ ಮಾಡ್ತಾರೆ. ಆಗ ಅದು ಒಡೆದು ಸುಣ್ಣ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಹೀಟ್ ಕೊಟ್ಟು ಒಂದನ್ನ 2 ಆಗಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಒಡೆಯೋದು. ಸಿಂಪಲ್ ಅಲ್ವಾ? ಓಕೆ, ನಮ್ಮ ಮೊದಲನೇ ಕೋಡ್ ಡಿಕೋಡ್ ಆಯ್ತು. ಈಗ ಎರಡನೇದಕ್ಕೆ ಹೋಗೋಣ. ಸ್ಥಾನಪಲ್ಲಟ ಕ್ರಿಯೆ. ಇಲ್ಲೂ ಕೂಡ ಹೆಸರೇ ಅದರ ಅರ್ಧ ಕಥೆಯನ್ನ ಹೇಳ್ಬಿಡುತ್ತೆ. ಇದನ್ನ ಒಂದು ರೀತಿ ಮ್ಯೂಸಿಕಲ್ ಚೇರಾಟಕ್ಕೆ ಹೋಲಿಸ್ಬೋದು. ಯೋಚನೆ ಮಾಡಿ, ಒಂದು ಕಾಂಪೌಂಡಲ್ಲಿ ಒಂದು ಎಲಿಮೆಂಟ್ ಆರಾಮಾಗಿ ಕೂತಿದೆ. ಅಷ್ಟ್ರಲ್ಲಿ ಅದಕ್ಕಿಂತ ಜಾಸ್ತಿ ರಿಯಾಕ್ಟಿವ್, ಅಂದ್ರೆ ಅದಕ್ಕಿಂತ ಪವರ್ಫುಲ್ ಆದ ಇನ್ನೊಂದು ಎಲಿಮೆಂಟ್ ಎಂಟ್ರಿ ಕೊಡುತ್ತೆ. ಅದು ಬಂದು ಜಾಗ ಖಾಲಿ ಮಾಡು ಅಂತ ಹೇಳಿ ಅಲ್ಲಿದ್ದ ಎಲಿಮೆಂಟನ್ನ ಆಚೆ ತಳ್ಳಿ ಆ ಜಾಗದಲ್ಲಿ ತಾನು ಕೂತ್ಕೊಳ್ಳುತ್ತೆ. ಇದೇ ನೋಡಿ ಸ್ಥಾನಪಲ್ಲಟ ಅಂದ್ರೆ. ಸೊ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ, ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಹೆಚ್ಚು ರಿಯಾಕ್ಟಿವ್ ಆಗಿರೋ ಎಲಿಮೆಂಟ್ ಕಡಿಮೆ ರಿಯಾಕ್ಟಿವ್ ಆಗಿರೋ ಎಲಿಮೆಂಟನ್ನ ಅದರ ಜಾಗದಿಂದ ಕಿತ್ಹಾಕುತ್ತೆ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಒಂದು ಕಬ್ಬಿಣದ ಮೊಳೆ ಹಾಕಿ ಏನಾಗುತ್ತೆ ಗೊತ್ತಾ? ಕಬ್ಬಿಣ ಕಾಪರ್ಗಿಂತ ಹೆಚ್ಚು ಪವರ್ಫುಲ್. ಹಾಗಾಗಿ ಅದು ಕಾಪರ್ನ ಆಚೆ ತಳ್ಳಿ ಆ ಮೊಳೆ ಮೇಲೆ ತಾಮ್ರದ ಬಣ್ಣದ ಒಂದು ಕೋಟಿಂಗ್ ಆಗತ್ತೆ. ಇದು ರಿಯಾಕ್ಟಿವಿಟಿ ಮೇಲೆ ನಡೆಯೋ ಒಂದು ಸ್ಪರ್ಧೆ ಇದ್ದ ಹಾಗೆ. ಸರಿ, ನಮ್ಮ ಕೊನೆಯ ಮತ್ತು 3ನೇ ಕೋಡ್ ವರ್ಡ್ ಕಮಟುವಿಕೆ. ಈ ಸೈಂಟಿಫಿಕ್ ಪದದ ಹಿಂದಿರೋ ಅನುಭವ ನಮ್ಮೆಲ್ಲರಿಗೂ ಆಗಿದೆ. ಎಲ್ಲಿ ಗೊತ್ತಾ? ನಮ್ಮದೇ ಅಡ್ಗೆ ಮನೆಯಲ್ಲಿ. ಹೌದು, ಇದು ಪ್ರತಿದಿನ ನಮ್ಮ ಕಿಚನ್ನಲ್ಲಿ ನಡೆಯೋ ಒಂದು ಸಾಮಾನ್ಯ ಪ್ರಕ್ರಿಯೆ. ಹಳಸಿದ ಎಣ್ಣೆ ಅಥವಾ ತುಂಬಾ ದಿನ ಇಟ್ಟಿರೋ ಚಿಪ್ಸ್, ಚಕ್ಕುಲಿಯಿಂದ ಒಂದು ಕೆಟ್ಟ ವಾಸನೆ, ಒಂದು ವಿಚಿತ್ರ ರುಚಿ ಬರುತ್ತಲ್ಲ, ಆ ನೆನ್ಪಿದ್ಯಾ? ಅದರ ಹಿಂದಿನ ಅಸಲಿ ಕಾರಣವೇ ಈ ಕಮಟುವಿಕೆ. ನೋಡಿ, ಸೈನ್ಸ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಬೆರೆತು ಹೋಗಿದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಹಾಗಿದ್ರೆ ಕಮಿಟುವಿಕೆ ಅಂದ್ರೆ ನಿಖರವಾಗಿ ಏನು? ನಮ್ಮ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು, ಅಂದ್ರೆ ಫ್ಯಾಟ್ಸ್ ಮತ್ತೆ ಆಯಿಲ್ಸ್, ಗಾಳಿಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗತ್ತೆ. ಈ ಪ್ರೋಸೆಸ್ಗೆ ಆಕ್ಸಿಡೇಷನ್ ಅಂತಾರೆ. ಹೀಗೆ ಆಕ್ಸಿಡೇಷನ್ ಆದಾಗ ಅವುಗಳ ವಾಸನೆ ಮತ್ತು ರುಚಿ ಪೂರ್ತಿಯಾಗಿ ಹಾಳಾಗತ್ತೆ. ಅದ್ಕೆ ನೋಡಿ, ಚಿಪ್ಸ್ ಪ್ಯಾಕೆಟ್ ಒಳಗಡೆ ಗಾಳಿ ತುಂಬಿರ್ತಾರಲ್ಲ, ಅದು ಆಕ್ಸಿಜನ್ ಅಲ್ಲ, ನೈಟ್ರೋಜನ್. ಯಾಕಂದ್ರೆ ನೈಟ್ರೋಜನ್ ರಿಯಾಕ್ಟ್ ಆಗಲ್ಲ. ಹಾಗಾಗಿ ಚಿಪ್ಸ್ ಫ್ರೆಶ್ ಆಗಿ ಗರಿಗರಿಯಾಗಿರುತ್ತೆ. ನೋಡಿ ಹೇಗೆ ನಾವು ಕೆಮಿಸ್ಟ್ರಿಯ 3 ಸೀಕ್ರೆಟ್ ಕೋಡ್ಗಳನ್ನ ಯಶಸ್ವಿಯಾಗಿ ಡಿಕೋಡ್ ಮಾಡಿದ್ದೇವೆ. ಈಗ ಗೊತ್ತಾಯ್ತಲ್ಲ, ಇದೆಲ್ಲ ಕೇವಲ ಬುಕ್ಸ್ನಲ್ಲಿ ಓದುವ ಪದಗಳಲ್ಲ, ಬದಲಿಗೆ ನಮ್ಮ ಕಣ್ಮುಂದೆ ನಮ್ಮ ಸುತ್ತಮುತ್ತ ಪ್ರತಿದಿನ ನಡೀತಾನೇ ಇರುತ್ತೆ. ಹಾಗಿದ್ರೆ ಬನ್ನಿ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಕೋಡ್ ನಂಬರ್ 1 ಉಷ್ಣ ವಿಭಜನೆ, ಅಂದ್ರೆ ಶಾಖದಿಂದ ಒಡೆಯೋದು. ಕೋಡ್ ನಂಬರ್ 2 ಸ್ಥಾನಪಲ್ಲಟ, ಅಂದ್ರೆ ಪವರ್ಫುಲ್ ಎಲಿಮೆಂಟ್ ವೀಕ್ ಎಲಿಮೆಂಟನ್ನ ಡಿಸ್ಪ್ಲೇಸ್ ಮಾಡೋದು. ಮತ್ತು ಕೋಡ್ ನಂಬರ್ 3 ಕಮುಟುವಿಕೆ, ಅಂದ್ರೆ ಎಣ್ಣೆ ಪದಾರ್ಥಗಳು ಆಕ್ಸಿಜನ್ ಜೊತೆ ಸೇರಿ ಹಾಳಾಗೋದು. ಈ 3 ಸಿಂಪಲ್ ಐಡಿಯಾಗಳನ್ನ ನೆನಪಿಟ್ಕೊಳ್ಳೋದು ಈಗ ಸುಲಭ ಅಲ್ವಾ? ಈಗ ಒಂದು ಚಿಕ್ಕ ಯೋಚನೆ. ಇವತ್ತು ನಾವು ತಿಳ್ಕೊಂಡ ಈ ಕೆಮಿಕಲ್ ಕೋಡ್ಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆ ಎಲ್ಲೆಲ್ಲಿ ಕಾಣ್ಸಿಗ್ಬೋದು? ಸ್ವಲ್ಪ ಯೋಚನೆ ಮಾಡ್ನೋಡಿ. ನಮ್ಮ ಮೊಬೈಲ್ ಬ್ಯಾಟ್ರಿಗಳು ಚಾರ್ಜ್ ಆಗೋದ್ರಿಂದ ಹಿಡಿದು ನಾವು ತಿಂದ ಆಹಾರ ಜೀರ್ಣ ಆಗೋವರೆಗೂ ಇದೆಲ್ಲ ನಡೀತಾನೆ ಇರುತ್ತೆ. ಇನ್ಮುಂದೆ ನಿಮ್ಮ ಸುತ್ತ ಏನಾದ್ರೂ ಬದಲಾವಣೆ ಕಂಡಾಗ ಅದರ ಹಿಂದಿರೋ ಕೆಮಿಸ್ಟ್ರಿ ಬಗ್ಗೆ ಒಂದು ಕ್ಷಣ ಯೋಚಿಸಿ. ಖಂಡಿತವಾಗಿಯೂ ನಮ್ಮ ಜಗತ್ತು ಇನ್ನಷ್ಟು ಅದ್ಭುತವಾಗಿ ಕಾಣೋಕೆ ಶುರುವಾಡುತ್ತೆ.